ಸರ್ ನಿಮ್ಗೀಗ ಬೆಳಕು ನೇತ್ರಾಲಯ ಕಣ್ಣಿನ ಆಸ್ಪತ್ರೆ ಕುಮಟಾ ಇಲ್ಲಿ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ. ಈಗ ನಿಮ್ಗೆ ಆಪರೇಷನ್ ಮಾಡಿ 1 ವಾರ ಆಯ್ತು. ಸರ್ ನಿಮ್ಗೀಗ ಹೇಗೆ ಕಾಣಿಸ್ತಾ ಇದೆ ಸರ್? ಬಾಲ್ಯದಲ್ಲಿ ನನ್ನ ದೃಷ್ಟಿ ಹೇಗಿತ್ತು ಹಾಗೆ ಕಾಣಿಸ್ತಾ ಇದೆ. ಸರ್ ನಿಮ್ಗೆ ಆಪರೇಷನ್ ಮಾಡುವಾಗ ನೋವಾಯ್ತಾ ಸರ್? ಗೊತ್ತೇ ಆಗ್ಲಿಲ್ಲ. ಸ್ವಲ್ಪ ಒಂದು ಕಸ ಕಣ್ಣಿಗೆ ಬಿದ್ರೆ ಅದು ಸ್ವಚ್ಛ ಮಾಡ್ಬೇಕಿದ್ರೆ ಏನಾಗ್ತಿದೆ ಅಷ್ಟೇ ಅನುಭವ ಆಗಿದೆ. ಸರ್ ನಿಮ್ಗೆ ಆಪರೇಷನ್ ಮಾಡ್ಬೇಕಾದ್ರೆ ಇಂಜೆಕ್ಷನ್ ಕೊಟ್ರಾ? ಇಲ್ಲ, ಬರೀ ಡ್ರಾಪ್ಸ್ ಅಲ್ಲೇ ಮಾಡಿದ್ರು. ಹೌದು. ನಿಮ್ಗೆ ಲೇಸರ್ ಆಪರೇಷನ್ ಮಾಡಿದ್ರ ಸರ್? ಹೌದು. ಸರ್ ನಿಮ್ಗೆ ನಿಮ್ಮ ಅನಿಸಿಕೆ ಹೇಗೆ? ಡಾಕ್ಟರ್, ಬೆಳಕು ನೇತ್ರಾಲಯ ಡಾಕ್ಟರ್ ಹಾಗೂ ಸಿಬ್ಬಂದಿ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಡಾಕ್ಟರ್ ಅಂದ್ರೆ ವೈದ್ಯೋ ನಾರಾಯಣೋ ಹರಿ ಅಂದಾಗೆ ಅದು ದೇವರ ಪ್ರತಿನಿಧಿ ಹಾಗೆ ಕಂಡ್ರು. ನನಗೆ ಸಿಬ್ಬಂದಿ ಆತ್ಮೀಯತೆಯಿಂದ ನೋಡ್ಕೊಂಡ್ರು. ಸರ್ ನಿಮ್ಮ ಆಸ್ಪತ್ರೆ ಫೆಸಿಲಿಟಿ ಬಗ್ಗೆ ನಿಮ್ಮ 2 ಮಾತು. ನಾನು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೆಲ್ಲ ಕಂಡಿದ್ದೇನೆ, ಮಂಗಳೂರಲ್ಲಿ ಆಗಲಿ, ಬಾಂಬೆ ಎಲ್ಲೆಲ್ಲೋ. ಆದ್ರೆ ಯಾವ ಆಸ್ಪತ್ರೆಗೂ ಕಡಿಮೆ ಇಲ್ಲ ಹಾಗಿದೆ ವ್ಯವಸ್ಥೆ. ಮತ್ತೆ ಎಲ್ಲಕ್ಕಿಂತಲೂ ವೈದ್ಯರು ಮತ್ತೆ ಸಿಬ್ಬಂದಿ ನನಗೆ ಬಹಳ ಇಷ್ಟ ಆಯ್ತು. ಸರ್ ನೀವು ಇಲ್ಲಿ ಬೇರೆ ರೋಗಿಗಳು ಇಲ್ಲಿ ಆಸ್ಪತ್ರೆ ಬರ್ತಾರಲ್ಲ, ಅವರಿಗೆ ನಿಮ್ಮ ಎರಡು ಮಾತು. ಯಾಕೆಂದ್ರೆ ಬಹಳ ಜನಕ್ಕೆ ಆಸ್ಪತ್ರೆ ಅಂದ್ರೆ ಭಯ ಇರುತ್ತೆ, ಆಪರೇಷನ್ ಅಂದ್ರೆ ಇನ್ನೂ ಭಯ ಜಾಸ್ತಿ, ಅದು ಬೇರೆ ಕಣ್ಣಿನ ಆಪರೇಷನ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ ಆಪರೇಷನ್, ಕಣ್ಣಿನ ಆಪರೇಷನ್ ಹೇಗೋ ಏನೋ ಬಹಳ ಸೂಕ್ಷ್ಮ ಇರುತ್ತದೆ, ಬಹಳ ಭಯ ಪಡ್ತಾರೆ. ಸೊ ನಿಮ್ಮ 2 ಸಣ್ಣ ಮಾತುಗಳು. ನಾನು ಹೇಳಬೇಕಿದ್ರೆ ಮುಖ್ಯವಾಗಿ ವೈದ್ಯರು ಮತ್ತೆ ಇಲ್ಲಿನ ವ್ಯವಸ್ಥೆ, ಏಕೆಂದ್ರೆ 100% ರಿಸಲ್ಟ್ ಇದೆ ಇಲ್ಲಿ ನನ್ನ ಅನಿಸಿಕೆ. ಏಕೆಂದ್ರೆ ನನ್ನ ಅನುಭವ ಆಗಿದೆ. ಹಾಗಾಗಿ ಎಲ್ಲರೂ ಖುಷಿಯಿಂದ ವೈದ್ಯರ ಮಾರ್ಗದರ್ಶನದಲ್ಲಿ ಇಲ್ಲಿ ಚಿಕಿತ್ಸೆ ಪಡೆದುಕೊಳ್ಬಹುದು. ಯಾವ ಚಿಕಿತ್ಸೆನೂ, ಎಲ್ಲಾ ಚಿಕಿತ್ಸೆನೂ ಲಭ್ಯ ಇದೆ. ವೈದ್ಯರು ನಮ್ಮವರೇ ಅಂದ್ರೆ ಆತ್ಮೀಯರಿದ್ದಾರೆ, ಎಲ್ರಿಗೂ ನಮ್ಮವರೇ ಅನ್ನೋ ಭಾವನೆ ಬರಬೇಕು, ಆ ರೀತಿಯ ವೈದ್ಯರಿದ್ದಾರೆ. ಹಾಗಾಗಿ ಯಾರು ಭಯಪಡಬೇಕಾದ ಅವಶ್ಯಕತೆ ಇಲ್ಲ, ಯಾವ ನೋವು ಇಲ್ಲ. ಒಂದು ಕಸ ಕಣ್ಣಿಗೆ ಬಿದ್ರೆ ಸ್ವಚ್ಛ ಮಾಡ್ಬೇಕಿದ್ರೆ ಏನ್ ಪರಿಣಾಮ ಬೀಳ್ತದೆ ಕಣ್ಣಿನ ಮೇಲೆ, ಅಷ್ಟೇ ಪರಿಣಾಮ. ನನಗೆ ಅದಕ್ಕಿಂತ ಜಾಸ್ತಿ ಪರಿಣಾಮವೇ ಕಾಣಲಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾರಾಯಣ.